ನಮಸ್ಕಾರ. ಇವತ್ತು 22ನೇ ವಿಡಿಯೋ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಆಮೇಲೆ ಇವತ್ತು ನಾವು ಕರೆಕ್ಷನ್ಸ್ ಆಫ್ ಇಲಿಯಟ್ ವೇವ್ ನ ಕಲಿತಾ ಇದ್ದೇವೆ. ಸೊ ಈಗ ನಾವು ಫಸ್ಟ್ 21 ವಿಡಿಯೋಸ್ದಲ್ಲಿ ಇಂಪಲ್ಸ್ ಬಗ್ಗೆನೇ ಕಲ್ತೀವಿ. ಇವತ್ತು 22ನೇ ವಿಡಿಯೋದಿಂದ ನಾವು ಕರೆಕ್ಷನ್ ನ ಕಲಿತಾ ಇದ್ದೇವೆ. ಇವತ್ತು ಡೇಟ್ ಬಂದು 21 ಡಿಸೆಂಬರ್ 2025. ಓಕೆ, ಸೊ ಕರೆಕ್ಷನ್ಸ್ ಅಂದ್ರೆ ಏನು, ಇದ್ರ ಇಂಪಾರ್ಟೆನ್ಸ್ ಏನಿದು ನಮ್ ಇಲೇಟ್ ವೇವ್ ಅಲ್ಲಿ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಇವತ್ತು ಇಂಟ್ರೊಡಕ್ಷನ್ ಇರುತ್ತೆ. ಓಕೆ, ಈ ವಿಡಿಯೋದಲ್ಲಿ ಓನ್ಲಿ ಇಂಟ್ರೊಡಕ್ಷನ್ ಕವರ್ ಮಾಡ್ತೀನಿ. ಸೊ ಇನ್ ಡೀಪ್ ಹೋಗೋಕ್ಕಿಂತ ಮುಂಚೆ ಕರೆಕ್ಷನ್ಸ್ ಅಲ್ಲಿ ನಾನು ಒಂದಿಷ್ಟು ನಿಮ್ಮ ಜೀವನದಲ್ಲಿ ಆದಂತಹ ಒಂದಿಷ್ಟು ಘಟನೆಗಳನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ನಾವು ಚಿಕ್ಕವರಿದ್ದಾಗ ನಮ್ಗೆ ಸ್ಕೂಲಿಗೆ ಹೋಗ್ಲಿಲ್ಲ ಅಂತಂದ್ರೆ ಹಿರಿಯರು, ಮನೇಲಿರೋ ಹಿರಿಯರು, ಅಪ್ಪ ಅಮ್ಮ ಆಗ್ಲಿ, ದೊಡ್ಡಣ್ಣ ಆಗ್ಲಿ, ಚಿಕ್ಕಪ್ಪಗಾಗ್ಲಿ ಹೊಡಿತಿದ್ರು, ಬೈತಿದ್ರು. ಓಕೆ, ಯಾವ್ದೇ ಒಂದು ತಪ್ಪು ಅಂತೀವಿ, ಸ್ಕೂಲಿಗೆ ಹೋಗದೆ ಇರೋದೊಂದು ಒಂದು ಎಕ್ಸಾಂಪಲ್. ಸೊ ನಾವೇನೇ ತಪ್ಪು ಮಾಡಿದ್ರು ಅವರು ನಮ್ಮನ್ನ ಬೈತಿದ್ರು, ಹೊಡಿತಿದ್ರು. ಯಾಕೆ? ಅವ್ರಿಗೆ ನಮ್ಗೆ ಕೆಟ್ಟದ್ದು ಬಯಸ್ಬೇಕಿತ್ತ? ನಮ್ಗೆ ಕೆಟ್ಟದಾಗಲಿ ಅಂತ ಅವ್ರದ್ದು ಏನಾದ್ರ ಇಂಟೆನ್ಷನ್ಸ್ ಇದ್ವಾ? ಇಲ್ಲಲ್ಲ. ಸೊ ಅವ್ರದ್ದು ಇಂಟೆನ್ಷನ್ ಇಷ್ಟೇ ಏನಂತಂದ್ರೆ ಸರಿಯಾದ ದಾರಿಯಲ್ಲಿ ಇರ್ಲಿ ಮಕ್ಕಳು, ಚಿಕ್ಕ ಮಕ್ಕಳು ಅಂತ ಅವ್ರು ಆತರ ಮಾಡ್ತಾ ಇದ್ರು. ಸೊ ಅವ್ರು ಮಾಡೋ ಇನ್ಸಿಡೆಂಟ್, ಅವ್ರೇನ್ ಬೈತಿದ್ರ ನಮ್ಗೆ, ಅವೇ ನಮ್ಗೆ ಕರೆಕ್ಷನ್ಸ್. ಸೊ ನಮ್ ಲೈಫ್ ಅಲ್ಲಿ ಕರೆಕ್ಷನ್ಸ್. ಅವರು ನಮ್ಗೆ ಸ್ವಲ್ಪ ಬೈಯೋದ್ರಿಂದ, ಹೆದರಿಕೆ ಹಾಕೋದ್ರಿಂದ ನಾವು ಸರಿಯಾದ ದಾರಿಯಲ್ಲಿ ಇರ್ತೀವಿ ಅನ್ನೋದಕ್ಕೆ ಅವರು ಆತರ ಮಾಡ್ತಿದ್ರು. ಸೊ ಅದನ್ನೇ ನಾವು ಕರೆಕ್ಷನ್ ಅಂತ, ನಮ್ ಲೈಫ್ ಕರೆಕ್ಷನ್ ಅಂತ ತಿಳ್ಕೊಬೇಕು ಅದನ್ನ. ಓಕೆ, ಸೊ ಇದು ನಿಮ್ಮ ಜೀವನದಲ್ಲಿ ಆದಂತ ಘಟನೆಗಳು. ಓಕೆ, ಈಗ ನಿಸರ್ಗದಲ್ಲಿ ಹೋಗಿ ನೋಡಿ ಒಂದ್ ಸ್ವಲ್ಪ. ನಿಸರ್ಗದಲ್ಲಿ ಏನಾಗತ್ತೆ, ನಾವು ಕರೆಕ್ಷನ್ ಸ್ಪಾಟ್ ನಿಸರ್ಗದಲ್ಲಿ ನಾವು ತಿಳ್ಕೊಬೇಕಂತಂದ್ರೆ ಒಂದು ಮೌಂಟೇನ್ಸು, ರಿವರ್ಸು ಮತ್ತೆ ಟ್ರೀಸ್ ನ ನಾವು ಕರೆಕ್ಷನ್ ಪಾರ್ಟ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ನೋಡಿ, ನಾವು ನಿಸರ್ಗನ ಆಲ್ಮೋಸ್ಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಏನಿದೀವಿ ಡಿಸ್ಟರ್ಬ್ ಮಾಡ್ತಾ ಇದೀವಿ. ಓಕೆ, ಸೊ ನಾವ್ ಏನ್ ಮಾಡ್ತೀವಿ, ಇಂಡಸ್ಟ್ರಿಯಲೈಸೇಷನ್ ಡೆವಲಪ್ಮೆಂಟ್ಸ್ ಅಂತ ತಿಳ್ಕೊಂಡು ಇಂಡಸ್ಟ್ರಿಯಲೈಸೇಷನ್ ಹೆಚ್ಚಿಗೆ ಮಾಡ್ತೀವಿ. ಅದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಡಿಫಾರೆಸ್ಟೇಷನ್ ಮಾಡ್ತೀವಿ, ಫಾರೆಸ್ಟ್ನೆಲ್ಲ ಕಟ್ ಮಾಡ್ತೀವಿ. ಓಕೆ, ಆಮೇಲೆ ನದಿಗಳ ನೀರ್ನ ಪೊಲ್ಯೂಷನ್ ಮಾಡ್ತೀವಿ. ಓಕೆ, ಇಂಡಸ್ಟ್ರಿಯಲ್ ವೇಸ್ಟ್ ಎಲ್ಲ ನದಿಗೆ ನೀರು ಬಿಡ್ತೀವಲ್ವಾ, ಸೊ ಅದು ಎಲ್ಲ ವೇಸ್ಟ್ ಆಗತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ. ಸೊ ಇದನ್ನ ನಾವು ಮಾಡ್ತಾ ಇರೋದು ಪೊಲ್ಯೂಷನ್. ಯಾಕೆ ಮಾಡ್ತೇವೆ ಪೊಲ್ಯೂಷನ್? ನಾವು ಡೆವಲಪ್ ಆಗೋದಕ್ಕೋಸ್ಕರ. ಸೊ ಅದು ನಮ್ಮ ಇಂಪಲ್ಸ್ ವೇವ್ಗೋಸ್ಕರ ನಾವು ಇದನ್ನ ಡಿಸ್ಟರ್ಬ್ ಮಾಡ್ತೀವಿ. ಓಕೆ, ಹಾಗಿದ್ದಾಗ ನೇಚರ್ ತನ್ನಿಂತಾನೆ ಚೆಕ್ ಮಾಡ್ಕೋಬೇಕಲ್ವಾ, ತನ್ನಿಂತಾನೆ ಕರೆಕ್ಟ್ ಮಾಡ್ಕೋಬೇಕಲ್ಲ ಅದು. ಸೊ ನಮ್ ಲೈಫ್ ಅಲ್ಲಿ ಏನಾದ್ರೂ ಆದ್ರೆ ನಮ್ಗೆ ಹೇಳಲಿಕ್ಕೆ ಹಿರಿಯರಿದ್ದಾರೆ, ಪೇರೆಂಟ್ಸ್ ಇದಾರೆ, ಟೀಚರ್ಸ್ ಇದಾರೆ, ಎಲ್ರು ಇದಾರೆ. ನಿಸರ್ಗಕ್ಕೆ ಯಾರಿದ್ದಾರೆ? ನಿಸರ್ಗ ತನ್ನಿಂತಾನೇ ಕರೆಕ್ಷನ್ ಮಾಡ್ಕೋಬೇಕಲ್ವಾ, ತನ್ನಂತಾನದು. ಅದಕ್ಕಾಗಿ ಅದು ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಗೆ ವಾಟರ್ ಪೊಲ್ಯೂಷನ್ ಆದ್ರೆ ಫ್ಲಡ್, ಹೆವಿ ಮಳೆಯಾಗಿ ಫ್ಲಡ್ ಬಂದ್ಬಿಡುತ್ತೆ, ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಆಯ್ತಾ? ಸೊ ವಾಟರ್ ಪೊಲ್ಯೂಷನ್ ಮಾಡಿದ್ದು ಅದು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡ್ಕೋತ್ತೆ. ಆಮೇಲೆ ಈಗ ಮತ್ತೆ ನೆಕ್ಸ್ಟ್ ಹೇಳ್ಬೇಕು ಅಂತಂದ್ರೆ, ನೀವು ಡಿಫಾರೆಸ್ಟೇಷನ್ ಹೆಚ್ಚಿಗೆ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಡೆವಲಪ್ಮೆಂಟ್ಸ್ಗೋಸ್ಕರ, ಇಂಡಸ್ಟ್ರಿಯಲ್ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಮರಗಳನ್ನೆಲ್ಲ ಕಟ್ ಮಾಡಿದ್ರಂತಂದ್ರೆ ಈ ಮೌಂಟೇನ್ಸ್ ಇರುತ್ತಲ್ವಾ, ಅದು ಲ್ಯಾಂಡ್ ಸ್ಲೈಡ್ ಕೇರ್ಬೋದು. ನೀವು ಲ್ಯಾಂಡ್ ಸ್ಲೈಡ್ ಎಲ್ಲ ಯಾವ್ದಕ್ಕೆ ಅದು? ಸೊ ನೀವು ಓವರ್ ಡಿಫಾರೆಸ್ಟೇಷನ್ ಮಾಡೋದ್ರಿಂದ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರುತ್ತೆ. ಸೊ ಇದು ನಿಸರ್ಗ ತನ್ನಿಂತಾನೆ ಚೆಕ್ ಮಾಡ್ಕೋದು, ಇದು ಒಂಥರ ಕರೆಕ್ಷನ್ನೇ. ಓಕೆ, ಆಮೇಲೆ ಮತ್ತೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಟ್ರೀಗಳಲ್ಲಿ ಫಾರೆಸ್ಟ್ ಅಲ್ಲಿ ನೀವು ನೋಡಿರ್ಬೋದು ಫೈರ್ ಕ್ಯಾಚ್ ಆಗೋದು, ಆಮೇಲೆ ನಿಮ್ಗೆ ಕಾಡು ಪ್ರಾಣಿಗಳು ಊರಲ್ಲಿ ಬಂದು ಡಿಸ್ಟರ್ಬ್ ಮಾಡೋದು. ಸೊ ಇವೆಲ್ಲ ನೇಚರ್ ತನ್ನಿಂತಾನೇ ಚೆಕ್ ಮಾಡ್ತಾ ಇರತ್ತೆ, ತನ್ನಿಂತಾನೆ. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅದು ಈ ತರ ಆಕ್ಟಿವಿಟೀಸ್ ನ ತೋರಿಸುತ್ತೆ. ಓಕೆ, ಸೊ ಇದು ನೇಚರ್ ಅಲ್ಲಿ ಆಯ್ತು. ಸೊ ಇನ್ನು ನಾವು ಇಂಡಿವಿಜುವಲ್ ಲೈಫ್ ಅಲ್ಲಿ ನೀವು ಬಂದ್ರೆ, ನಿಮ್ಗೆ ಒಂದು ಅರೌಂಡ್ 32 ಇಯರ್ಸ್ ಏಜ್ ಆದ್ಮೇಲೆ
ಸೊ ನಿಮ್ಗೆ 3 ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಆ ಟೈಮಲ್ಲಿ. ಅದು ಯಾವತ್ತಂದ್ರೆ, ಒಂದು ಮ್ಯಾರೇಜು, ಇನ್ನೊಂದು ನಿಮ್ಗೆ ದುಡ್ಡು ಮಾಡ್ಬೇಕಂತ, ಆಮೇಲೆ ಇನ್ನೊಂದು ಅಸೆಟ್ಸ್ ಮಾಡ್ಬೇಕಂತ 3 ವಿಷಯಗಳು ಬರ್ತವೆ ನಿಮ್ಗೆ. ಸೊ ಇವೇ ನಿಮ್ ಇಂಡಿವಿಜುವಲ್ ಲೈಫ್ ಅಲ್ಲಿ ಕರೆಕ್ಷನ್ಸ್. ಸೊ ಮ್ಯಾರೇಜ್ ನಿಮ್ಗೆ 30 ಏಜ್ ಮ್ಯಾರೇಜ್ ಆಗ್ಬೇಕಾಗತ್ತೆ. ಆಮೇಲೆ ಅಟ್ ದ ಏಜ್ ಆಫ್ 40 ನಿಮ್ಗೆ ದುಡ್ಡು ಗಳಿಸ್ಬೇಕಾಗತ್ತೆ. ಆಮೇಲೆ 40 ಇಯರ್ಸ್ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಅಸೆಟ್ ಮಾಡ್ಬೇಕಲ್ಲಪ್ಪ, ಇಲ್ಲಾಂದ್ರೆ ಸ್ವಲ್ಪ ಆಸ್ತಿ ಮಾಡ್ಬೇಕಲ್ಲ ಅಂತ ಅನ್ಸತ್ತೆ. ಸೊ ಇವೆಲ್ಲವೂ ನಿಮ್ಮನ್ನ ದಾರಿ ಬಿಡಲ್ದಾಗೆ ನಿಮ್ ಟ್ರ್ಯಾಕ್ ಅಲ್ಲಿ ಇರುತ್ತೆ. ಸೊ ಮದುವೆ ಆದ್ರೆ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗೆ ಆಗುತ್ತೆ. ಆಮೇಲೆ ನೀವು ಅಸೆಟ್ ಮಾಡಿದ್ರೆ EMI ಮಾಡ್ಕೊಂಡು ಅಸೆಟ್ ಮಾಡ್ತೀರಾ. ಸೊ ನೀವು ಎಟ್ ಎನಿ ಕಾಸ್ಟ್ ನೀವು ಬ್ಯಾಂಕಿಗೆ ಲೋನ್ EMI ಕಟ್ಟಲೇಬೇಕು. ಸೊ ನಿಮ್ ಈ ಎಲ್ಲ ಇನ್ಸಿಡೆಂಟ್ಸ್ ನಿಮ್ಮನ್ನ ಟ್ರ್ಯಾಕ್ ಮೇಲೆ ಇಡುತ್ತೆ, ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಮಾಡುತ್ತೆ. ಸೊ ನಿಮಗೆ ಇದರಿಂದ ಲಾಭನೇ ಆಗತ್ತೆ ಹೊರತು ಲಾಸ್ ಏನಾಗಲ್ಲ. ಸೊ ಕರೆಕ್ಷನ್ಸ್ ನಮ್ ಲೈಫಲ್ಲಾಗ್ಲಿ ಇಲ್ಲ ಎಲ್ಲೇ ಆಗಲಿ, ಅವು ನಮ್ಮನ್ನ ಸರಿಯಾದ ದಾರಿಯಲ್ಲಿ ಇಡಕ್ಕೆ ನಮಗೆ ಹೆಲ್ಪ್ ಮಾಡ್ತವೆ. ಆಮೇಲೆ ನಮ್ಮ ವ್ಯಾಲ್ಯೂನ ಹೆಚ್ಚಿಗೆ ಮಾಡ್ಲಿಕ್ಕೋಸ್ಕರ ಕರೆಕ್ಷನ್ಸ್ ನಮ್ಮ ಲೈಫಲ್ಲಿ ಬರುತ್ತೆ. ಓಕೆ, ಸೊ ಇದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದು. ಓಕೆ, ಈಗ ಆಕ್ಚುಯಲ್ ಆಗಿ ಇಲಿಯೇಟಿವ್ ವೇವ್ ಕರೆಕ್ಷನ್ಗೆ ಬರೋಣ. ಸೊ ಕರೆಕ್ಷನ್ಸ್ ಅಂದ್ರೆ ಏನು? ಈಗ ನಾವು 1, 2, 3, 4, 5 ವೇವ್ಸ್ ಅಂತ ನೋಡಿದೀವಿ ಈಗ. ಸೊ 5 ವೇವ್ಸ್ ಆದ ನಂತರ ನಮ್ದು ವೇವ್ 1 ಅಂದ್ರೆ ಡಿಗ್ರಿ ವೇವ್ ಒಂದು ಕಂಪ್ಲೀಟ್ ಆಗತ್ತೆ. ಅದು ಆದ ನಂತರ ಏನ್ ಮೂವ್ಮೆಂಟ್ ಅದ್ರ ಅಪೋಸಿಟ್ ಡೈರೆಕ್ಷನ್ ಬರುತ್ತಲ್ವಾ, ಅದೇ ನಮ್ಗೆ ಕರೆಕ್ಷನ್. ಓಕೆ, ಸೊ ಕರೆಕ್ಷನ್ಸ್ ಯಾಕೆ ಬೇಕಾಗತ್ತೆ? ಏನ್ ಇಂಪಾರ್ಟೆನ್ಸ್ ಕರೆಕ್ಷನ್ದು? ಇದು ಏನ್ ಮಾಡತ್ತೆ ಅಂತಂದ್ರೆ, ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನ ಅದರದ್ದು ಸರಿಯಾದ ವ್ಯಾಲ್ಯೂಗೆ ಪರ್ಚೇಸ್ ಮಾಡೋದಕ್ಕೋಸ್ಕರ ನಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಏನಾಗುತ್ತೆ, ಇಂಪಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಬ್ರು ಆದ ನಂತರ ಒಬ್ರು ಹಿಂಗೆ ಅದನ್ನ ಪರ್ಚೇಸ್ ಮಾಡ್ತಾ 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 ಹೋಗ್ತಾರೆ. ಬಟ್ ಅದ್ರ ಎಕ್ಸಾಕ್ಟ್ಲಿ ವ್ಯಾಲ್ಯೂ, ಒಂದು ಎಕ್ಸಾಂಪಲ್ ಆಗಿ 100 ರೂಪೀಸ್ ಇದ್ರೆ, ಆ ಇಂಪಲ್ಸ್ ಅಲ್ಲಿ ಹೆವಿ ಬಾಯಿಂಗ್ ಮಾಡೋದ್ರಿಂದ ಅದು 130, 140 ರೂಪೀಸ್ ವರೆಗೂ ಹೋಗಿರುತ್ತೆ. ಬಟ್ ಅದ್ರ ಆಕ್ಚುಯಲ್ ವ್ಯಾಲ್ಯೂ ಫಂಡಮೆಂಟಲಿ ನೋಡಿದ್ರೆ 100 ರೂಪೀಸ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, 140 ಹೋದ ತಕ್ಷಣ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆದ ನಂತರ ಅದು ಕರೆಕ್ಷನ್ ಅಲ್ಲಿ ಎಂಟರ್ ಆಗುತ್ತೆ. ಅದರ ಮೇನ್ ವ್ಯಾಲ್ಯೂ ಏನಿರುತ್ತಲ್ವ 100 ರೂಪೀಸ್, ಅಲ್ಲಿವರೆಗೂ ಮತ್ತೆ ಅದನ್ನ ತಗೊಂಡ್ಬರುತ್ತೆ. ಸೊ ಈಗ ನಿಮಗೆ ಹೈಯೆಸ್ಟ್ ವ್ಯಾಲ್ಯೂ ಇರೋದು 140 ರೂಪೀಸ್. ಬಟ್ ನಿಮಗೆ ಆ ಸ್ಟಾಕ್ 100 ರೂಪೀಸ್ಗೆ ನಿಮಗೆ ಅವೈಲೇಬಲ್ ಇದೆ ಅಂತಂದ್ರೆ ನೀವು ಅದನ್ನ ಪರ್ಚೇಸ್ ಮಾಡ್ತೀರಾ? ಅಫ್ಕೋರ್ಸ್ ಮಾಡ್ತೀರಾ. ಯಾಕೆ ಅಂತಂದ್ರೆ ನಿಮ್ಗೆ ಅದು ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಓಕೆ, ಸೊ ನಿಮಗೆ ಒಂದು ಇಲ್ಲಿ ಆ ಸ್ಟಾಕ್ ನ ಅದರ ಸರಿಯಾದ ಬೆಲೆಗೆ ಪರ್ಚೇಸ್ ಮಾಡ್ಲಿಕ್ಕೆ ನಿಮಗೊಂದು ಅವಕಾಶ ಸಿಗತ್ತೆ. ಅದಕ್ಕೋಸ್ಕರ ಕರೆಕ್ಷನ್ಸ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್. ಒಂದು ವೇಳೆ 140 ರೂಪೀಸ್ ಇರೋ ಸ್ಟಾಕ್ಸ್ ನಿಮಗೆ 100 ರೂಪೀಸ್ ಸಿಕ್ಕಿದ್ರೆ ಮತ್ತೆ ಅದು ಮೋರ್ ದೆನ್ 140 ಹೋಗುತ್ತೆ. ಸೊ ಇದರಲ್ಲಿ ಹೊಸ ಟಾರ್ಗೆಟ್ ನಿಮ್ಗೆ ಸೆಟ್ ಆಗತ್ತೆ ಅದರಲ್ಲಿ. ಓಕೆ, ಸೊ ಹೊಸ ಟಾರ್ಗೆಟ್ ಸೆಟ್ ಆಗೋದ್ರಿಗೋಸ್ಕರ ಕರೆಕ್ಷನ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬೇಕಾಗತ್ತೆ. ಆಮೇಲೆ ನಿಮಗೆ ಅದು ಕಡಿಮೆ ಬೆಲೆಗೆ ಸಿಗೋದ್ರಿಂದ ನೀವು ಎಂಟ್ರಿ ಮಾಡಬಹುದು ಅದರಲ್ಲಿ. ಓಕೆ, ಈಗ ನಿಮ್ಗೆ 100 ರೂಪೀಸ್ ನೀವು ಮೊದಲೇ ಒಂದು ಸ್ಟಾಕ್ ತಗೊಂಡಿರ್ತಾರ, ನೀವು 140 ಅದನ್ನ ಸೆಲ್ ಮಾಡ್ತೀರಾ, 100 ರೂಪೀಸ್ಗೆ ಬಂದ ತಕ್ಷಣ ಮತ್ತೆ ತಗೋತೀರಾ. ಸೊ ನಿಮ್ಗೆ ಆ 40 ರೂಪೀಸ್ ಪ್ರಾಫಿಟ್ ಸಿಗುತ್ತೆ. ಸೊ ಪ್ರಾಫಿಟ್ ಬುಕ್ ಮಾಡ್ಕೋತೀರಾ. ಮತ್ತೆ ನಿಮ್ಗೆ ಅದೇ ಸ್ಟಾಕ್ ಅಲ್ಲಿ ನಿಮ್ಗೆ 100 ರೂಪೀಸ್ಗೆ ಎಂಟ್ರಿ ಸಿಗ್ತಾರೆ, ನೀವು ಮತ್ತೆ ಫ್ರೆಶ್ ಎಂಟ್ರಿ ಮಾಡ್ತೀರಲ್ವಾ. ಸೊ ಅದಕ್ಕೋಸ್ಕರ ಕರೆಕ್ಷನ್ಸ್ ಇಂಪಾರ್ಟೆಂಟ್. ಆಮೇಲೆ ಕರೆಕ್ಷನ್ಸ್ ನಿಮ್ದು ಸ್ಟಾಕ್ ಪ್ರೈಸ್ ಏನಿದೆ ಅಲ್ವಾ, ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಆಮೇಲೆ ಆ ಪರ್ಟಿಕ್ಯುಲರ್ ಸ್ಟಾಕ್ ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಈಗ ನಿಮ್ಗೆ ಒಂದು ಸ್ಟಾಕ್ 100 ರೂಪಾಯಿಗೆ ಅದರ ಮುಖಬೆಲೆ ಇದ್ದು, ಮುಖಬೆಲೆ ಅಲ್ಲ, 100 ರೂಪಾಯಿ ಅದರ ವ್ಯಾಲ್ಯೂ ಇದ್ದು ನಿಮ್ಗೆ 100 ರೂಪಾಯಿಗೆ ವ್ಯಾಲ್ಯೂ ಸಿಗ್ತಾ ಇದೆ ಅಂತಂದ್ರೆ ನಿಮ್ಗೆ ಬಯರ್ಸ್ ತುಂಬಾ ಜನ ಸ್ಟ್ರಾಂಗ್ ಹೆಚ್ಚಿಗೆ ಆಗ್ತಾರೆ ಅದರಲ್ಲಿ. ಸೊ ಹಾಗಿದ್ರೆ ಅದು 100 ರೂಪಾಯಿಗಿಂತ ಕಡಿಮೆ ಸ್ಟಾಕ್ಗೆ ಬರ್ಲಿಕ್ಕೆ ಬಿಡೋದಿಲ್ಲ. ಸೊ ಅದು ಸ್ಟ್ರೆಂತ್ ತೋರಿಸುತ್ತೆ ಅದು. ಓಕೆ, ಸೊ ಇದು ಒಂದು ಬ್ಯಾಲೆನ್ಸ್ ಮಾಡುತ್ತೆ ಪ್ರೈಸ್ ನ, ಆಮೇಲೆ ಪರ್ಟಿಕ್ಯುಲರ್ ಸ್ಟಾಕ್ ನ ಸ್ಟ್ರಾಂಗ್ ಮಾಡುತ್ತೆ. ಓಕೆ, ಅದಕ್ಕೋಸ್ಕರ ಕರೆಕ್ಷನ್ಸ್ ನಮಗೆ ಬೇಕಾಗುತ್ತೆ. ಸೊ ಇದು ಕರೆಕ್ಷನ್ಸ್ ಬಗ್ಗೆ ಇನ್ ಜನರಲ್ ಆಗಿ ಹೇಳಿದ್ದು. ಈಗ ಕರೆಕ್ಷನ್ಸ್ ನಾವು ಸ್ವಲ್ಪ
ಇನ್ನೂ ಒಂದು ಸ್ವಲ್ಪ ಡೀಪ್ ಆಗಿ ಚಾರ್ಟ್ಸ್ ನೀವು ನೋಡಿದ್ರೆ ನಿಮಗೆ ಏನ್ ಗೊತ್ತಾಗತ್ತೆ ಗೊತ್ತಾ, ಅದರಲ್ಲಿ 80% ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ಸ್ ಇರುತ್ತೆ, ಓನ್ಲಿ 20% ಇಂಪಲ್ಸ್ ಇರುತ್ತೆ. ಓಕೆ, ಸೊ ನೀವು ನೋಡ್ತೀರಾ ಯಾವುದೋ ಒಂದು ವ್ಯಾಲ್ಯೂ, ಸ್ಟಾಕ್ ವ್ಯಾಲ್ಯೂ 100 ರೂಪಾಯಿ ಇರೋ ವ್ಯಾಲ್ಯೂ ಒಮ್ಮೆ 120 130 ಆಗುತ್ತೆ, ಮತ್ತೆ ಸಡನ್ ಆಗಿ ಅದು 100 ರೂಪಾಯಿ ಬಂದ್ಬಿಡುತ್ತೆ, 100 ರೂಪಾಯಿ 80 ರೂಪಾಯಿ ಬರುತ್ತೆ, 50 ರೂಪಾಯಿ ಈ ತರ ಬರುತ್ತೆ. ಇದು ಚಿಕ್ಕ ವ್ಯಾಲ್ಯೂ ಇರೋದ್ರಲ್ಲಿ ಕರೆಕ್ಟ್ ಆಗಿ ಗೊತ್ತಾಗಲ್ಲ. ಸೊ ಲಾರ್ಜ್ ಕ್ಯಾಪ್ ಅಲ್ಲಿ ನೀವು ನೋಡಿ 5000 6000 ಇರೋ ಸ್ಟಾಕ್ಸ್ ನೋಡಿ. ಸೊ ನಿಮ್ಗೆ 5000 ಇರೋ ಒಂದು ಸ್ಟಾಕ್ ಸಡನ್ ಆಗಿ ಒಮ್ಗೆ 7000 ಹೋಗುತ್ತೆ, ಆಮೇಲೆ ಮತ್ತೆ 1000 ಕೆಳಗಡೆ ಬರುತ್ತೆ, ಅಂದ್ರೆ 6000 ಮತ್ತೆ ಸಿಗುತ್ತೆ. ಸೊ 8000 ಹೋಗುತ್ತೆ, 7000 ಬರುತ್ತೆ. ಸೊ ನಿಮ್ಗೆ ಕರೆಕ್ಷನ್ಸ್ 80% ಇರುತ್ತೆ. ಸೊ 20% ಅಷ್ಟೇ ಇಂಪಲ್ಸ್ ಇರುತ್ತೆ ಇದರಲ್ಲಿ. ಬಟ್ ಏನ್ ಗೊತ್ತಾ, ನಿಮ್ಗೆ ಈ ಮಾರ್ಕೆಟ್ ಅಲ್ಲಿ ನಿಮ್ಗೆ 90% ಇನ್ಫಾರ್ಮೇಶನ್ ಏನಿದೆ ಅಲ್ವಾ, ಅದು ಇಂಪಲ್ಸ್ ಮೇಲೆನೆ ಇದೆ. ನೀವು ಯಾವುದೇ ಗೂಗಲ್ ಅಲ್ಲಿ ಹೋಗಿ ಎಲ್ಲೇ ಹೋಗಿ ನೀವು ಸರ್ಚ್ ಮಾಡಿ ನೋಡಿ, ನಿಮ್ಗೆ ಇಂಪಲ್ಸ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ, ಇಂಪಲ್ಸ್ ವೇವ್ಸ್ ಬಗ್ಗೆ, ರಿಲೇಟಿವ್ ವೇವ್ದು. ಬಟ್ ನಿಮಗೆ ಕರೆಕ್ಷನ್ಸ್ ಬಗ್ಗೆ ತುಂಬಾ ಕಡಿಮೆ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ. ಓಕೆ, ಸೊ ಇದರ ಅರ್ಥ ಏನಂತಂದ್ರೆ ಕರೆಕ್ಷನ್ಸ್ ಬಗ್ಗೆ ಹೆಚ್ಚಿಗೆ ರಿಸರ್ಚ್ ಇದರಲ್ಲಿ ಇನ್ನು ಆಗ್ಬೇಕಾಗಿದೆ ಅಂತ. ಓಕೆ, ಈ ಒಂದು ಇಲ್ಲಿ 80% ಇದ್ರೂ ಸಹ ಇದ್ರ ಮೇಲೆ ಹೆಚ್ಚಿಗೆ ಇನ್ನು ಫೋಕಸ್ ಮಾಡಬೇಕಾಗಿದೆ ಅಂತ ಇದ್ರದ್ದು ಒಂದು ತಾತ್ಪರ್ಯ ಅಷ್ಟೇ. ಓಕೆ, ಸೊ ಕರೆಕ್ಷನ್ಸ್ ನ ನಿಮಗೆ ವೇವ್ ಎ, ವೇವ್ ಬಿ ಮತ್ತು ವೇವ್ ಸಿ, ಈ 3 ವೇವ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಸೊ ಇದನ್ನ ನಿಮಗೆ ಹೇಳ್ತೀನಿ, ಮತ್ತೆ ಚಾರ್ಟ್ ಓಪನ್ ಮಾಡಿ. ಆಮೇಲೆ ಕರೆಕ್ಷನ್ಸ್ ಪ್ಯಾಟರ್ನ್ಸ್ ಏನಿರುತ್ತಲ್ವಾ, ಅದನ್ನ ಐಡೆಂಟಿಫೈ ಮಾಡೋದು ಸ್ವಲ್ಪ ತುಂಬಾ ಕಷ್ಟ ಏನಲ್ಲ, ಸ್ವಲ್ಪ ಟಫ್. ಅಂದ್ರೆ ಅದು ಫ್ರೀಕ್ವೆಂಟ್ ಆಗಿ ಇದ್ರದ್ದು ಪ್ಯಾಟರ್ನ್ಸ್ ನ ಚೇಂಜ್, ಕೌಂಟಿಂಗ್ ನ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಯಾಕೆ ಅಂತಂದ್ರೆ ಇವು ತುಂಬಾ ಡಿಫಿಕಲ್ಟ್ ಟು ಐಡೆಂಟಿಫೈ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇವು. ಯಾಕೆ ಅಂತಂದ್ರೆ ಇವು ಕಂಪ್ಲೀಟ್ ಫಾರ್ಮ್ ಆದ್ಮೇಲೆ ಇದು ಈ ತರದ್ದು ಪ್ಯಾಟರ್ನ್ ಇದೆ ಅಂತ ಗೊತ್ತಾಗತ್ತೆ. ಸೊ ರನ್ನಿಂಗ್ ಪ್ಯಾಟರ್ನ್ ರನ್ ಆಗುವಾಗ ಇದ್ರದ್ದು ಪ್ಯಾಟರ್ನ್ ನ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ನಿಮ್ಗೆ ಕರೆಕ್ಷನ್ಸ್ ಏನಿದೆ ಅಲ್ವಾ ರಿಲೇಟಿವ್ ವೇವ್ದು, ಸೊ 5 ಟೈಪ್ಸ್ ಅಲ್ಲಿ ಇರುತ್ತೆ ನಿಮಗೆ. ಓಕೆ, ಒಂದು ಜಿಗ್ಜಾಗು, ಇನ್ನೊಂದು ಫ್ಲಾಟ್, ಟ್ರಯಾಂಗಲ್ಸ್, ಡಬಲ್ ಕರೆಕ್ಷನ್ಸ್, ಟ್ರಿಪಲ್ ಕರೆಕ್ಷನ್ಸ್ ಅಂತ ಬರುತ್ತೆ. ಇದರಲ್ಲಿ ಜಿಗ್ಜಾಗು ಮತ್ತು ಫ್ಲಾಟ್ ಏನಿದೆ ಅಲ್ವಾ, ಇವು ನಿಮಗೆ ಸಿಂಪಲ್ ಕರೆಕ್ಷನ್ಸ್. ನಿಮಗೆ ಇದು ಹೆಚ್ಚಿಗೆ ಇದರಲ್ಲಿ ಇದಿರೋದಿಲ್ಲ. ಸೊ ಎ ಬಿ ಸಿ ಅಂತ ಇರುತ್ತೆ ಅಷ್ಟೇ ಇದು. ಬಟ್ ಟ್ರಯಾಂಗಲ್ಸ್ ಆಗಲಿ ನಿಮಗೆ ಎ ಬಿ ಸಿ ಡಿ ಇ ಅಂತ 5 ಮೂವ್ಸ್ ಬರುತ್ತೆ, ತುಂಬಾ ಕಾಂಪ್ಲಿಕೇಟೆಡ್. ಓಕೆ, ಟ್ರಯಾಂಗಲ್ಸ್, ಡಬಲ್ ಕರೆಕ್ಷನ್ಸ್ ಮತ್ತೆ ಟ್ರಿಬಲ್ ಕರೆಕ್ಷನ್ಸ್ ನಿಮಗೆ ಕಾಂಪ್ಲೆಕ್ಸ್ ಕರೆಕ್ಷನ್ಸ್ ಅಂತ ಅಂತಾರೆ ಇದನ್ನ. ಓಕೆ, ಆಮೇಲೆ ಜಿಗ್ಜಾಗು ಮತ್ತು ಫ್ಲಾಟ್ ನ ಸಿಂಪಲ್ ಕರೆಕ್ಷನ್ಸ್ ಅಂತ ಕರೀತಾರೆ. ಓಕೆ, ಡಬಲ್ ಕರೆಕ್ಷನ್ಸ್ ಅಂತಂದ್ರೆ ಏನು ಅಂತಂದ್ರೆ ಕಾಂಬಿನೇಷನ್ ಬರುತ್ತೆ ಇದರಲ್ಲಿ. ನಿಮಗೆ 2 ಟೈಪ್ ಕರೆಕ್ಷನ್ಸ್ ಕಾಂಬಿನೇಷನ್ ಬರ್ತವೆ. ಎಕ್ಸಾಂಪಲ್ ಜಿಗ್ಜಾಗ್ ಪ್ಲಸ್ ಫ್ಲಾಟ್, ಇಲ್ಲ ಫ್ಲಾಟ್ ಪ್ಲಸ್ ಟ್ರಯಾಂಗಲ್, ಟ್ರಯಾಂಗಲ್ ಪ್ಲಸ್ ಜಿಗ್ಜಾಗು, ಈ ತರ ಕಾಂಬಿನೇಷನ್ ಬರುತ್ತೆ. 2 ಕರೆಕ್ಷನ್ ಕಾಂಬಿನೇಷನ್ ಇದರಲ್ಲಿ. ಟ್ರಿಪಲ್ ಕರೆಕ್ಷನ್ಸ್ ಅಂತಂದ್ರೆ 3 ತರದ ಕಾಂಬಿನೇಷನ್, 3 ಕರೆಕ್ಷನ್ ಟೈಪ್ಸ್ ಕಾಂಬಿನೇಷನ್ ಬರುತ್ತೆ. ಜಿಗ್ಜಾಗು ಫ್ಲಾಟು ಟ್ರಯಾಂಗಲ್, ಇಲ್ಲ ಟ್ರಯಾಂಗಲ್ ಫ್ಲಾಟು ಜಿಗ್ಜಾಗು, ಇಲ್ಲ ಜಿಗ್ಜಾಗ್ ಪ್ಲಸ್ ಫ್ಲಾಟು, ಈ ತರ 3 ಕರೆಕ್ಷನ್ಸ್ ಇದರಲ್ಲಿ ಸೇರ್ಕೊಂಡು ಒಂದು ಬರುತ್ತೆ. ಓಕೆ, ಸೊ ಇದು ಕರೆಕ್ಷನ್ಸ್ ಬಗ್ಗೆ ಆಯ್ತಾ. ಈಗ ನಾವು ಒಂದ್ ಸ್ವಲ್ಪ ಇದನ್ನ ಇದ್ರಲ್ಲಿ ಹೋಗಿ ಟ್ರೈ ಮಾಡೋಣ, ಚಾರ್ಟ್ ಅಲ್ಲಿ ನೋಡ್ಕೊಂಬ ಏನಾಗತ್ತೆ ಅಂತ. ಓಕೆ, ಈಗ ನೋಡಿ, ಇದು ನಾನು ಡಿಕ್ಸಾನ್ ಸ್ಟಾಕ್ ನ ಈಗ ನಿಮ್ ಎದುರಿಗೆ ಕಾಣಿಸ್ತಾ ಇರೋದು. ಸೊ ಇದನ್ನ ನಾನು ವೇವ್ 1, ವೇವ್ 2, ವೇವ್ 3, ವೇವ್ 4 ಮತ್ತೆ ಇದು ವೇವ್ 5 ಅಂತ ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ ನಾನು ಈಗ ವೇವ್ 5, ಸೊ ನೋಡಿ ಇದು ನಿಮ್ದು ವೇವ್ 2 ದಲ್ಲಿ ಇದು 4000 ಸ್ಟಾಕ್. ಸೊ ಈಗ ಇದು ಹೋಗಿದೆ 19000 ವರೆಗೂ ವ್ಯಾಲ್ಯೂ ಆಗಿದೆ ಇದ್ರದ್ದು. ಸೊ 19000 ನಿಮಗೆ ಓವರ್ ವ್ಯಾಲ್ಯೂಷನ್ ಅನ್ಸಲ್ವಾ ಒಂದು ಸ್ಟಾಕ್ದು? ಸೊ ಅದಕ್ಕಾಗಿ ಏನಾಗುತ್ತೆ, ಕರೆಕ್ಷನ್ ಆಗುತ್ತೆ. ಅದರಲ್ಲಿ ಕರೆಕ್ಷನ್ ಯಾವ ತರ ಆಗುತ್ತೆ ಅಂತಂದ್ರೆ, ಈಗ ಇದನ್ನೇ ಇದು 0, ಇದು ಎ, ಇದು ಬಿ, ಆಮೇಲೆ ಇದು ಸಿ ಆಗುತ್ತೆ. ಸೊ ಈಗ 19,000 ವರ್ತ್ ವ್ಯಾಲ್ಯೂ ಸ್ಟಾಕ್ ನಿಮಗೆ ಈಗ
13,000ಗೆ ಸಿಗ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ 50% ಡೌನ್ ಅಲ್ವಾ? ಓಕೆ, 50% ಅಟ್ ಲೀಸ್ಟ್ ನಿಮಗೆ ಒಂದು 30-40% ಕಡಿಮೆ ಸಿಗ್ತಾ ಇದೆ ಅಲ್ವಾ? ಸೊ ನಾವು ಇಲ್ಲಿ ಪರ್ಚೇಸ್ ಮಾಡಬಹುದಲ್ಲ ಇದನ್ನ. ಸೊ ಈಗ ಏನಾಗುತ್ತೆ ಅಂತಂದ್ರೆ ಇದು ನಿಮಗೆ ಇಲ್ಲಿಗೆ ವೇವ್ 1 ಕಂಪ್ಲೀಟ್ ಆಗುತ್ತೆ, ಆಮೇಲೆ ವೇವ್ 2 ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ, ಒಂದು ಎಕ್ಸಾಂಪಲ್ ಈಗ. ಓಕೆ, ಒಂದು ವೇಳೆ ನಮಗೆ ಇಲ್ಲಿಗೇನೆ ಸ್ಟಾಕ್ ನಾನು ಮತ್ತೆ ಪರ್ಚೇಸ್ ಮಾಡಿದ್ರೆ ಸೊ ಅವಾಗ ಇದೆಲ್ಲ ಹೋಗ್ಬಿಡುತ್ತೆ, ಇವೆಲ್ಲ ಇದು ಮಾಡ್ಕೋಬೇಕು. ಅವಾಗ ನಿಮಗೆ ವೇವ್ 3 ಇಲ್ಲಿಂದ ನೀವು ಹೇಳಿದ್ರೆ 1 2 3 ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ವೇವ್ 3 ಎಷ್ಟಿರುತ್ತೆ? 100% ಮಿನಿಮಮ್ ಇರುತ್ತೆ. ಅಂದ್ರೆ ಎಷ್ಟಾಯ್ತು? 28,000 rupees ಆಯ್ತು ಸ್ಟಾಕ್ ವ್ಯಾಲ್ಯೂ. ಅಫ್ಕೋರ್ಸ್ ಅಷ್ಟು ಆಗೋವರೆಗೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ, ಅದನ್ನ ಮತ್ತೆ ಸ್ಪ್ಲಿಟ್ ಮಾಡಿದ್ರೆ ಮಾಡಬಹುದು. ಬಟ್ ನಿಮಗೆ ಈ ತರ ಥಿಂಕ್ ಮಾಡ್ಬೇಕಾಗುತ್ತೆ. ನಮ್ಗೆ ಇಲ್ಲಿ ಒಂದು ನ್ಯೂ ಎಂಟ್ರಿ ತಗೊಳ್ಳಿಕ್ ಚಾನ್ಸ್ ಸಿಗ್ತಾ, ಸ್ಟಾಕ್ ಓವರ್ ವ್ಯಾಲ್ಯೂ ಇದ್ದು ಅದಕ್ಕೆ ಅಪ್ರಾಪ್ರಿಯೇಟ್ ವ್ಯಾಲ್ಯೂ ವರೆಗೂ ಬರ್ತಾ ಇದೆಯಾ ಮಾರ್ಕೆಟ್ ಅಲ್ಲಿ ಇದ್ರ ವ್ಯಾಲ್ಯೂ ಎಷ್ಟಿದೆ? 19,000 ಇತ್ತು ಹಾಯು, ಬಟ್ ಅದನ್ನ ಈಗ ಪ್ರಾಫಿಟ್ ಬುಕ್ ಮಾಡೋದ್ರಿಂದ ಅದ್ರದ್ದು ಅಪ್ರಾಪ್ರಿಯೇಟ್ ವ್ಯಾಲ್ಯೂಗೆ ಬಂದಿದೆಯಾ 13,000. ಓಕೆ, ಇನ್ನು ಬಂದಿದೆಯೋ ಗೊತ್ತಿಲ್ಲ, ಇನ್ನು ಮತ್ತೆ ಕರೆಕ್ಷನ್ ಆದ್ರೂ ಆಗ್ಬೋದು. ಯಾಕೆ ಅಂತಂದ್ರೆ ನಿಮಗೆ ವೇವ್ 2ದು ಈಗ 38% ಬಂದಿದೆ ಇದು. ಓಕೆ, ಸೊ ನಿಮಗೆ ಇದು 61% ವರೆಗೂ ಬರಬಹುದು, ಇಲ್ಲ 81% ವರೆಗೂ ಬರಬಹುದು. ಬರುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ರಿವರ್ಸಲ್ ಸೈನ್ಸ್ ತೋರಿಸಿದ್ರೆ ಮತ್ತೆ ಮೇಲೆ ಹೋಗ್ಬೋದು. ಯಾಕಂತಂದ್ರೆ 38% ಅಂತೂ ಆಲ್ರೆಡಿ ಬಂದಿದೆ ಈಗ. ಓಕೆ, ಸೊ ವೇವ್ 2 ನಮ್ಗೆ ಇಲ್ಲೇನು ಕಂಪ್ಲೀಟ್ ಆಗಿರಬಹುದು. ಓಕೆ, ಸೊ ಹಾಗಿದ್ದಾಗ ನಮ್ಗೆ ಒಂದು ನ್ಯೂ ಎಂಟ್ರಿ ಮಾಡ್ಲಿಕ್ಕೆ ಚಾನ್ಸ್ ಸಿಗುತ್ತೆ. ಈ ಪರ್ಟಿಕ್ಯುಲರ್ ಸ್ಟಾಕ್ಗೆ ವ್ಯಾಲ್ಯೂ ಕರೆಕ್ಟ್ ವ್ಯಾಲ್ಯೂಗೆ ಬರುತ್ತೆ, ಅಂದ್ರೆ ಅಪ್ರಾಪ್ರಿಯೇಟ್ ವ್ಯಾಲ್ಯೂ ಏನತ್ತೆ ಅದು ವ್ಯಾಲ್ಯೂ ಫಿಕ್ಸ್ ಆಗುತ್ತೆ ಅದಕ್ಕೆ. ಓಕೆ, ಆಮೇಲೆ ನ್ಯೂ ಎಂಟ್ರಿ ನಮಗೆ ಚಾನ್ಸ್ ಸಿಗುತ್ತೆ. ಸೊ ಇದು ಎ, ಇದು ಬಿ, ಇದು ಸಿ. ಇದೇನಿದೆ ಅಲ್ವಾ ಪಾರ್ಟು, ಇದು ನಮ್ದು ಕರೆಕ್ಷನ್ ಪಾರ್ಟ್. ಇದು ವೇವ್ ಎ ಆಗತ್ತೆ, ವೇವ್ ಬಿ ಆಗತ್ತೆ, ಇದು ವೇವ್ ಸಿ ಆಗತ್ತೆ. ಓಕೆ, ವೇವ್ ಎ ಯಾವತ್ತು ಪಾರ್ಟ್ ಆಫ್ ಇಂಪಲ್ಸ್ ಕರೆಕ್ಷನ್ ಅಲ್ಲಿ. ಓಕೆ, ವೇವ್ ಬಿ ಇಸ್ ಎ ಪಾರ್ಟ್ ಆಫ್ ಕರೆಕ್ಷನ್, ಆಮೇಲೆ ವೇವ್ ಸಿ ಮತ್ತೆ ಇಂಪಲ್ಸ್ ಪಾರ್ಟ್. ಸೊ ನಾವು ಮೊದಲೇ ಕಲ್ತಿರೋ ಪ್ರಕಾರ ವೇವ್ ಎ ಏನಿರುತ್ತಲ್ವಾ 5 ಮೂವ್ಸ್. ಓಕೆ, 5, 9, 13, 17, 21. ಓಕೆ, ಈ ತರ ಬರುತ್ತೆ. ಈಗ ನೋಡಿ ನೀವಿಲ್ಲಿ 1 2 3 4 5 6 7 8 9 ಮೂವ್ಸ್ ಆಗಿದೆ ಇದರಲ್ಲಿ. ಆಯ್ತಾ? ಆಮೇಲೆ ಬಿ ಯಾವತ್ತು ಕರೆಕ್ಷನ್ ಮೂವ್ಸ್ ಯಾವತ್ತು 3 ಮೂವ್ಸ್ ಅಲ್ಲಿ ಇರುತ್ತೆ ನೋಡಿ, 1 2 3. ಆಯ್ತಾ? ಮತ್ತೆ ಕರೆಕ್ಷನ್ ಇಂಪಲ್ಸ್ 5 ಮೂವ್ಸ್ ಇರುತ್ತೆ ಇಲ್ಲಿ, 1 2 3 4 5 ಇಲ್ಲಿಗೆ ಮುಗಿದಿದೆ. ಓಕೆ, 5 ಮೂವ್ಸ್ ಇಲ್ಲಿಗೆ ಮುಗಿದಿದೆ. ನಿಮಗೆ ರೇಷಿಯೋ ವೈಸ್ ನೋಡಿದ್ರೆ ಈಗ ನಿಮಗೆ 61% ಇಂದ 100% ವರೆಗೂ ಬಂದಿದೆ ಇದು. ಓಕೆ, ಆಮೇಲೆ ಟೈಮ್ ವೈಸ್ ನೋಡಿದ್ರೆ $190 1/4 ಹೆಚ್ಚು ಕಡಿಮೆ. ಓಕೆ, ಸೊ 1/4 ಟೈಮ್ ಅಲ್ಲಿ ನಿಮಗೆ ವೇವ್ ಸಿ ಮುಗಿದಿದೆ. ಓಕೆ, ಸೊ ಇದು ಈ ತರದ್ದು 1/4 ತಗೋಬಹುದು, ಹಾಫ್ ತಗೋಬಹುದು, ಇಲ್ಲ ಸೇಮ್ ತಗೋಬಹುದು. ಸೊ ಈಗ ಇದು ಏನಾಗ್ತಿದೆ ಅಂತಂದ್ರೆ ನಿಮಗೆ ಸಿ ಇಲ್ಲಿಗೆ ಮುಗಿದಿದೆ ಅಂತ ನನಗೆ ಅನಿಸ್ತಾ ಇದೆ, ಬಟ್ ಇನ್ನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಸ್ಮಾಲ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿದ್ರೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿದ್ರೆ ಇದು ನೋಡಿ, ಇಲ್ಲಿಗೆ ಸಿ ಮುಗಿದ್ರೆ ಅಂದ್ರೆ ವೇವ್ 2 ನಮ್ಗೆ ಇಲ್ಲಿಗೆ ಮುಗಿದ್ರೆ ಮತ್ತೆ ಇದರಲ್ಲಿ ನೋಡಿ 1 2 3 4 ಇದು ನಿಮಗೆ 0 ಎ, ಇದು ಬಿ, ಇದು ಸಿ ಅಂತ ಇಟ್ಕೋದೆ. ಈಗ
ಇದು 0, ಇದು 1 2 3 4 5 ಆಯ್ತಾ. ಸೊ ಇದು ಇಂಪಲ್ಸ್, ಇದು ಮತ್ತೆ ಕರೆಕ್ಷನ್ಸ್. 1 2 3 ಡಬ್ಲ್ಯೂ, ಇದು ಎ ಬಿ ಸಿ. ಈಗ ಇದನ್ನ ಕರೆಕ್ಷನ್ ಅಂತ ಥಿಂಕ್ ಮಾಡಿದ್ವಿ. ಸೊ ಇದು ಏನ್ ಬೇಕಾದಾಗಬಹುದು. ಇದು ನಿಮಗೆ ಎಕ್ಸ್ ಆಗಿರ್ಬೋದು. ಓಕೆ, ಸೊ ಇದು ಡಬ್ಲ್ಯೂ ಆಗಿ, ಇದು ಎಕ್ಸ್ ಆಗಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇದು ಈಗ ಡಿಕ್ಸಾನ್ ಕರೆಕ್ಷನ್ ಅಲ್ಲಿ ಇದೆ ಅಂತಾನೆ ನೀವು ತಿಳ್ಕೋಬಹುದು. ಓಕೆ, ಸೊ ಇದ್ರಲ್ಲೇನು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಯಾಕಂದ್ರೆ ಇನ್ನು ಇದು ಕರೆಕ್ಷನ್ ಅಲ್ಲಿ ಇದೆ ಅಂತ ನನಗೆ ಅನ್ಸುತ್ತೆ. ಏನು ಯಾಕಂದ್ರೆ ಡಬ್ಲ್ಯೂ ಆದ್ರೆ ಇದು ಈಗ ಎಕ್ಸ್ ಫಾರ್ಮ್ ಮಾಡ್ಬೇಕು. ಈಗ ಎಕ್ಸ್ ಮತ್ತೆ ಸ್ವಲ್ಪ ಅಪ್ಸೈಡ್ ಮೂವ್ ತೋರಿಸುತ್ತೆ. ಸೊ ಇದು ನಾನು ನಿಮ್ಗೆ ಇದಕ್ಕೆ ಇನ್ವೆಸ್ಟ್ ಮಾಡ್ಲೇಬೇಕು ಅಂತಂದ್ರೆ 17,000 ಅಬೋವ್ ಹೋದ್ಮೇಲೆ ಮಾಡಿ. 81% ಗಿಂತ ಮೇಲೆ ಹೋದ್ರೇನೆ ಇದು ಮತ್ತೆ ಇಂಪಲ್ಸ್ ಅಲ್ಲಿ ಎಂಟರ್ ಆಗಿದೆ ಅಂತ. ಅದರ್ವೈಸ್ ಮತ್ತೆ ಕರೆಕ್ಷನ್ ಅಲ್ಲಿ ಕೆಳಗಡೆ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ನಿಮ್ಗೆ ABC ಕಾನ್ಸೆಪ್ಟ್ ನಾನು ಹೇಳಬೇಕಾಗಿತ್ತು ಇಲ್ಲಿ. ಸೊ ABC ಕಾನ್ಸೆಪ್ಟ್ ನಿಮಗೆ ನನಗೆ ಹೇಳಿದೆ. ಓಕೆ, ಸೊ ನಮ್ದು ಈಗ ಟೈಪ್ಸ್ ಆಫ್ ಕರೆಕ್ಷನ್ಸ್ ಏನಿದಾವೆ ಇವೆಲ್ಲವೂ ABC ದಲ್ಲಿ ಡಿಪೆಂಡ್. ಸೊ ಎ ಎಷ್ಟು ಪರ್ಸೆಂಟ್ ಇರುತ್ತೆ, ಬಿ ಎಷ್ಟು ಪರ್ಸೆಂಟ್ ಇರುತ್ತೆ, ಸಿ ಎಷ್ಟು ಪರ್ಸೆಂಟ್ ಇರುತ್ತೆ, ಫಿಬೊನಾಸಿ ರೇಷಿಯೋದು ಅದ್ರ ಮೇಲೆನೆ ನಿಮಗೆ ಟೈಪ್ಸ್ ಆಫ್ ಕರೆಕ್ಷನ್ ಅಂತ ಫಿಕ್ಸ್ ಆಗಿದೆ. ಓಕೆ, ಸೊ ನಾವು ಟೈಪ್ಸ್ ಆಫ್ ಕರೆಕ್ಷನ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ. ಸೊ ಯಾರಾದ್ರೂ ಇನ್ನೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಯಾಕೆ ಅಂತಂದ್ರೆ ಕರೆಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಕರೆಕ್ಷನ್ಸ್ ನ ಅರ್ಥ ಮಾಡ್ಕೊಂಡ್ರೆ ನೀವು ಎಲಿಯಟ್ ವೇವ್ ನ ಅರ್ಥ ಮಾಡ್ಕೊಂಡಂಗನೆ. ಇಂಪಲ್ಸು ತುಂಬಾ ಈಸಿ ಅರ್ಥ ಮಾಡ್ಕೋದು. ಇಂಪಲ್ಸ್ ಅಲ್ಲಿ ಏನಷ್ಟೊಂದು ಬ್ರಹ್ಮವಿದ್ಯೆ ಏನಿಲ್ಲ. ಬಟ್ ಕರೆಕ್ಷನ್ಸ್ ಅಲ್ಲಿ ತುಂಬಾ ಡೈವರ್ಸಿಫೈಡ್ ವೇದಾಗಿ ಥಿಂಕ್ ಮಾಡ್ಬೇಕಾಗತ್ತೆ. ಓಕೆ, ತುಂಬಾ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಇಂಪಲ್ಸ್ ಅಲ್ಲಿ ನಿಮಗೆ ಆಪ್ಷನ್ಸ್ ಕಡಿಮೆ ಇರುತ್ತೆ. ಓಕೆ, ಇದಾಗ್ಬೋದು, ಇಲ್ಲ ಇದಾಗ್ಬೋದು. ಬಟ್ ಇಂಪಲ್ಸ್ ಅಲ್ಲಿ ಹಾಗಲ್ಲ. ಇಂಪಲ್ಸ್ ಅಲ್ಲಿ ನಿಮ್ಗೆ ತುಂಬಾ ಆಪ್ಷನ್ಸ್ ಸಿಗುತ್ತೆ. ಇದು ಎ ಆಗ್ಲಿಲ್ಲ ಅಂತಂದ್ರೆ ಬಿ ಆಗ್ಬೋದಾ, ಬಿ ಎಷ್ಟು ಹೋಗ್ಬೋದು, ಸಿ ಎಷ್ಟೇನಾ. ಸೊ ನಿಮಗೆ ತುಂಬಾ ಕರೆಕ್ಷನ್ಸ್ ಪ್ಯಾಟರ್ನ್ ಫಾರ್ಮ್ ಆದ್ಮೇಲೆ ಹೆಚ್ಚಿಗೆ ಗೊತ್ತಾಗೋದು. ಸೊ ಅದಕ್ಕಿಂತ ಮುಂಚೆ ಅದನ್ನ ಅರ್ಥ ಮಾಡ್ಕೋದು ಕಷ್ಟ. ಓಕೆ, ಸೊ ಅದಕ್ಕಾಗಿ ಸ್ವಲ್ಪ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ, ವಿಡಿಯೋಸ್ ನೋಡ್ತಾ ಇರ್ರಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವೀಕ್ಗೆ ಟೈಪ್ಸ್ ಆಫ್ ಕರೆಕ್ಷನ್ಸ್ ಇಂದ ಒಂದು ವಿಡಿಯೋ ಮಾಡುವ. ಟೈಪ್ ಆಫ್ ಕರೆಕ್ಷನ್ ಅಲ್ಲಿ ಯಾವ್ದಾದ್ರು ಒಂದು ನೆಕ್ಸ್ಟ್ ಜಿಗ್ಜಾಗ್ ಬಗ್ಗೆ ಮಾಡುವ. ಓಕೆ, ಅಲ್ಲಿವರೆಗೂ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು.